ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ವಿಂಗ್ ಕಮಾಂಡರ್ನಿಂದಲೇ ಯುವಕನ ಮೇಲೆ ನಡೆದಿದ್ದ ಹಲ್ಲೆ. ಬೈಯಪ್ಪನಹಳ್ಳಿ ಠಾಣೆಯಲ್ಲಿ ಕಡೆಗೂ ಕೇಸ್ ದಾಖಲು. ವಿಕಾಸ್ ದೂರಿನ ಆಧಾರದ ಮೇಲೆ ಕಾರು ಚಾಲಕನ ಮೇಲೆ ಎಫ್ಐಆರ್. ಬೈಕ್ ಸವಾರನ ಮೇಲಿನ ಹಲ್ಲೆ ಖಂಡಿಸಿ ಕೆರಳಿದ ಕನ್ನಡಿಗರು. ಸೈನಿಕ ಅಂತ ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ಹೈಡ್ರಾಮಾ ಅಂತ ಕಿಡಿ. ಕೂಡಲೇ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಬಂಧಿಸಬೇಕು ಅಂತ ಒತ್ತಾಯ. ಹಲ್ಲೆ ಘಟನೆಯಿಂದ ವಿಂಗ್ ಕಮಾಂಡರ್ಗೆ ಎದುರಾದ ಆಪತ್ತು. ಭಾರತೀಯ ವಾಯುನೆಲೆಯ ಪ್ರೋಟೋಕಾಲ್ ಉಲ್ಲಂಘಿಸಿದ ಶಿಲಾದಿತ್ಯ ಬೋಸ್. ಕೋರ್ಟ್ ಆಫ್ ಎನ್ಕ್ವೈರಿ ಸಾಧ್ಯತೆ. ಹಲ್ಲೆ ಮಾಡಿದ ವಿಂಗ್ ಕಮಾಂಡರ್ ಪಶ್ಚಿಮ ಬಂಗಾಳದವರು. ಆತ ನಾಪತ್ತೆಯಾಗಿದ್ದಾನೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ರಸ್ತೆಯಲ್ಲಿ ಕಸ ಬಿಸಾಕ್ಬೇಡಿ ಅಂದಿದ್ದಕ್ಕೆ ಪ್ರೊಫೆಸರ್ ಮೇಲೆ ಹಲ್ಲೆ. ಹೆಲ್ಮೆಟ್ನಿಂದ ಥಳಿಸಿದ ಬೈಕ್ ಸವಾರ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣ. ಪೊಲೀಸರಿಗೆ ಸಿಕ್ಕಿದೆ ಮಹತ್ವದ ಸಾಕ್ಷಿ. ಎಫ್ಎಸ್ಎಲ್ ಅಧಿಕಾರಿಗಳ ಪರಿಶೀಲನೆ ವೇಳೆ 2 ಫಿಂಗರ್ ಪ್ರಿಂಟ್ಸ್ ಇರೋದು ಪತ್ತೆ. ನಾನೇ ಕೊಲೆ ಮಾಡಿದ್ದು ಅಂದಿರುವ ಪತ್ನಿ ಪಲ್ಲವಿ. 2ನೇ ಫಿಂಗರ್ ಪ್ರಿಂಟ್ ಯಾರದ್ದು ಅಂತ ಪೊಲೀಸರ ತನಿಖೆ. ಸ್ಕಿಜೋಫ್ರೇನಿಯಾ ಸಮಸ್ಯೆಯಿಂದ ಬಳಲುತ್ತಿರುವ ಆರೋಪಿ ಪಲ್ಲವಿ. ಸುಮಾರು 12 ವರ್ಷದಿಂದ ಚಿಕಿತ್ಸೆ ಪಡೆಯುತ್ತಿರುವ ಮಾಹಿತಿ. ಖಿನ್ನತೆ ಕಾಯಿಲೆಯೇ ಆಕೆಗೆ ಕೋರ್ಟ್ನಲ್ಲಿ ಪ್ಲಸ್ ಆಗೋ ಸಾಧ್ಯತೆ. ರಿಕ್ಕಿ ರೈ ಮೇಲೆ ಶೂಟೌಟ್ ಸಂಬಂಧ ಓರ್ವ ವ್ಯಕ್ತಿನ ಪೊಲೀಸ್ ವಶಕ್ಕೆ. ಮಾಜಿ ಗನ್ಮ್ಯಾನ್ ಫೈರ್ ಮಾಡಿರೋ ಅನುಮಾನ. ರಿಕ್ಕಿ ಫಾರ್ಮ್ ಹೌಸ್ನಲ್ಲಿ ಸೆಕ್ಯೂರಿಟಿ ಆಗಿದ್ದ ವಿಠ್ಠಲನಿಂದ ಕೃತ್ಯದ ಶಂಕೆ. ಪೊಲೀಸರಿಂದ ವಿಚಾರಣೆ. ಜಾತಿ ಜನಗಣತಿ ಸಮೀಕ್ಷಾ ವರದಿಯ ಪರ ವಿರೋಧ ಚರ್ಚೆ. ಜಾತಿ ಲೆಕ್ಕಾಚಾರದ ಮಾಹಿತಿಗಾಗಿ ಸರ್ವೆ ಮೊರೆ ಹೋಗಿರುವ ಸಿಎಂ. ಎಐ ತಂತ್ರಜ್ಞಾನದ ಮೂಲಕ ಎಲ್ಲಾ ಕ್ಷೇತ್ರಗಳ ವೋಟರ್ ಲಿಸ್ಟ್ ಇಟ್ಕೊಂಡು ಸಮೀಕ್ಷೆ. ಶನಿವಾರ ವಿವಾದದ ಬೆನ್ನಲ್ಲೇ ಹಿಜಾಬ್ ಕಿಚ್ಚು ಮುನ್ನೆಲೆಗೆ. ಹಿಜಾಬ್ ನಮಗೂ ಅಗತ್ಯ ಅಂತ ಹೋರಾಟಗಾರ್ತಿ ಅಲಿಯಾ ಆಸಾದಿ ಪೋಸ್ಟ್. ಅಂದು ಕಾಲೇಜ್ ಗೇಟ್ ಬಂದ್ ಮಾಡಿದವರಿಗೆ ಶಿಕ್ಷೆ ಯಾಕಿಲ್ಲ ಅಂತ ಪ್ರಶ್ನೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ರೇಪ್ ಮಾಡಿದ್ದಾನೆ. ಬೇರೆಯವರಿಗೆ ಏಡ್ಸ್ ರೋಗ ಅಂಟಿಸೋದಕ್ಕೆ ಪ್ಲಾನ್ ಮಾಡಿದ್ದ. ಮುನಿರತ್ನ ವಿರುದ್ಧ ಏಕವಚನದಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಧರ್ಮದ ಬಗ್ಗೆ ಹೇಳಿಕೆ. ಬಿಜೆಪಿ ನಾಯಕ ಹರೀಶ್ ಪೂಂಜಾಗೆ ಶಾಸಕ ಸ್ಥಾನ ಕಳೆದುಕೊಳ್ಳೋ ಭೀತಿ. ಹಕ್ಕುಚ್ಯುತಿ ಮಂಡಿಸಲು ಹಕ್ಕು ಬಾಧ್ಯತಾ ಸಮಿತಿ ಅಧ್ಯಕ್ಷ ಮಹಾಂತೇಶ್ ಕೌಜಲಗಿ ದೂರು. ಮನೆ ಬಿಟ್ಟು ಓಡಿ ಹೋಗಿ ಮದುವೆಯಾದ್ರ ಪೃಥ್ವಿ ಭಟ್. ಸಂಗೀತ ಶಿಕ್ಷಕ ನರಹರಿ ದೀಕ್ಷಿತ್ ಬಂದೋದ್ಮೇಲೆ ವಶೀಕರಣ. ಆತನೇ ದಾರೆ ಎರೆದು ಮದುವೆ. ಗಾಯಕಿಯ ತಂದೆಯದ್ದು ಎನ್ನಲಾದ ಆಡಿಯೋ ವೈರಲ್. ನಾನು ಪ್ರೀತಿಸಿ ಮದುವೆ ಆಗಿದ್ದೇನೆ ಅಂತ ಪೃಥ್ವಿ ಭಟ್ ಸ್ಪಷ್ಟನೆ. ವಿಜಯನಗರ ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳ ಕಳ್ಳಾಟ. ಸದ್ದಿಲ್ಲದೆ ಸರ್ಕಾರಿ ಜಮೀನನ್ನ ಕಬಳಿಸಲು ಭೂಗಳ್ಳರ ಯತ್ನ. ಹೊಸಪೇಟೆಯ ಖಾಸಗಿ ವ್ಯಕ್ತಿಗಳ ಹೆಸರಲ್ಲಿ ನಮೂದು. ನಮ್ಮ ಪ್ರಾಣ ಹೋದ್ರೂ ಜಾಗ ಬಿಡಲ್ಲ ಅಂತ ಗ್ರಾಮಸ್ಥರ ಎಚ್ಚರಿಕೆ. ಮಂಡ್ಯದಲ್ಲಿ ಐಸಿಯುನಲ್ಲಿವೆ ಆರೋಗ್ಯ ಇಲಾಖೆಯ 8 ಆಂಬ್ಯುಲೆನ್ಸ್. ರಿಪೇರಿಗೆ ಹೋಗಿದ್ದ ಆಂಬ್ಯುಲೆನ್ಸ್ಗಳು ಮರಳಿ ಸೇವೆಗೆ ಬರಲೇ ಇಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾರ್ವಜನಿಕರ ಆಕ್ರೋಶ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಮೊಬೈಲ್ ಸ್ನ್ಯಾಚರ್ಸ್ ಹಾವಳಿ. ವೈಟ್ ಫೀಲ್ಡ್ ಪೂರ್ವ ವಿಭಾಗದಲ್ಲಿ ಒಂದೇ ದಿನ 4 ಕಡೆ ಮೊಬೈಲ್ಗಳ ಸ್ನ್ಯಾಚಿಂಗ್. 2 ಆರೋಪಿಗಳ ಪೈಕಿ ಓರ್ವನನ್ನ ಬಂಧಿಸಿದ ಪೊಲೀಸರು.
1,00,000 ಗಡಿ ದಾಟಿದ ಚಿನ್ನದ ದರ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 1,85,000 ರೂಪಾಯಿ. ಚಿನ್ನ ಹಿಂಗಾದ್ರೆ ಹೆಂಗೆ ಅಂತಿದ್ದಾರೆ ಆಭರಣ ಪ್ರಿಯರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.